ಸರಿ, ಇದನ್ನ ಬಿಡಿಸಿ ನೋಡೋಣ. ಸಾಮಾನ್ಯವಾಗಿ ನಮ್ಗೆ ಯಾವುದಾದ್ರೂ ದೈಹಿಕ ಸಮಸ್ಯೆ ಬಂತು ಅಂತ ಇಟ್ಕೊಳ್ಳಿ. ಅಂದ್ರೆ ಒಂದು ಕೈ ಮೂಳೆ ಮುರಿಯಿತು ಅಥವಾ ವಿಪರೀತ ಹೊಟ್ಟೆನೋವು ಬಂತು ಅಂದ್ರೆ ನಾವೇನ್ ಮಾಡ್ತೀವಿ? ನೇರವಾಗಿ ಆಸ್ಪತ್ರೆಗೆ ಹೋಗ್ತೀವಿ. ಹೌದು, ನೇರವಾಗಿ ಆಸ್ಪತ್ರೆಗೆ ಹೋಗಿ ಒಂದು ಎಕ್ಸ್ರೇನೋ ಅಥವಾ ಸ್ಕ್ಯಾನಿಂಗೋ ಮಾಡಿಸ್ತೀವಿ. ಅಲ್ಲಿ ನಮ್ಗೆ ಒಂದು ರೀತಿಯ ಸ್ಪಷ್ಟವಾದ ನಿಖರತೆ ಸಿಗುತ್ತೆ. ಖಂಡಿತ. ಆ ಎಕ್ಸ್ರೇ ಚಿತ್ರದಲ್ಲಿ ಮೂಳೆ ಎಲ್ಲಿ ಮುರಿದಿದೆ ಅನ್ನೋದು ಕಪ್ಪು ಹಿನ್ನೆಲೆಯಲ್ಲಿ ಬಿಳಿ ಗೆರೆತರ ಬಹಳ ಸ್ಪಷ್ಟವಾಗಿ ಕಾಣುತ್ತೆ. ಎಕ್ಸಾಕ್ಟ್ಲಿ. ಆಗ ವೈದ್ಯರು ಆ ಚಿತ್ರದ ಕಡೆ ಬೊಟ್ಟು ಮಾಡಿ, ನೋಡಿ ಇಲ್ಲಿದೆ ಸಮಸ್ಯೆ, ಇದಕ್ಕೊಂದು ಬ್ಯಾಂಡೇಜ್ ಹಾಕಿದ್ರೆ ಸರಿಹೋಗುತ್ತೆ ಅಂತ ಕರಾರುವಾಗಿ ಹೇಳ್ತಾರೆ. ಭೌತಿಕ ದೇಹದ ಸಮಸ್ಯೆಗಳ ವಿಚಾರದಲ್ಲಿ ಈ ನಿಖರತೆ ನಮಗೊಂದು ದೊಡ್ಡ ಸಮಾಧಾನ ಕೊಡುತ್ತೆ. ಅಂದ್ರೆ ಮನುಷ್ಯನ ಮನಸ್ಸು ಯಾವಾಗಲೂ ಸಮಸ್ಯೆಗಳು ಕಣ್ಣಿಗೆ ಕಾಣುವಂತಿರಬೇಕು ಅಂತ ಆಸೆ ಪಡುತ್ತಲ್ವಾ? ನಿಜ. ಆದ್ರೆ ನಾವು ಕೇವಲ ಈ ಭೌತಿಕ ದೇಹವನ್ನ ದಾಟಿ ನಮ್ಮ ಆಂತರಿಕ ಪ್ರಪಂಚಕ್ಕೆ ಕಾಲಿಟ್ರೆ ಕಥೆನೇ ಬೇರೆ. ಈ ಮಾನಸಿಕ ಒತ್ತಡ, ದಿನನಿತ್ಯ ಕಾಡುವ ಅಸ್ಪಷ್ಟ ಆತಂಕಗಳು, ಆ ನೆಮ್ಮದಿಯನ್ನ ಹುಡುಕುವ ನಮ್ಮ ಹೋರಾಟ ಇದೆಯಲ್ಲ, ಅಲ್ಲಿ ಈ ಎಕ್ಸ್ರೇ ಯಂತ್ರ ಸಂಪೂರ್ಣವಾಗಿ ಫೇಲ್ ಆಗ್ಬಿಡುತ್ತೆ. ಹೌದು, ಅದು ಸಂಪೂರ್ಣವಾಗಿ ವಿಫಲವಾಗುತ್ತೆ. ನಮ್ಮ ಆಂತರಿಕ ಸಮಸ್ಯೆ ಮೂಲ ಎಲ್ಲಿದೆ ಅಂತ ಹುಡುಕುವ ಆ ಪ್ರಪಂಚ ಆಕ್ಚುಲಿ ಸಂಪೂರ್ಣ ಮಸುಕಾಗ್ಬಿಡುತ್ತೆ. ಭೌತಿಕವಾಗಿ ನಮ್ಮತ್ರ ಎಲ್ಲವೂ ಇದ್ರೂ ಒಳಗೇನೋ ಖಾಲಿ ಇರುವಂಥ, ಏನೋ ಕಳೆದುಕೊಂಡಂಥ ಭಾವನೆ ಸದಾ ಕಾಡ್ತಾನೇ ಇರುತ್ತೆ. ಇದನ್ನೇ ನಾವು ಆಂತರಿಕ ಗೊಂದಲದ ಸ್ಥಿತಿ ಅಂತ ಕರೆಯೋದು. ಇಂದಿನ ಈ ಆಳವಾದ ಅಧ್ಯಯನದಲ್ಲಿ ನಾವು ಇದೇ ವಿಷಯದ ಬಗ್ಗೆ ಸ್ವಾಮಿ ದಯಾನಂದ ಮತ್ತು ಸ್ವಾಮಿ ಪರಮಾರ್ಥಾನಂದರವರ ಅತ್ಯಮೂಲ್ಯ ಬರಹಗಳನ್ನು ವಿಶ್ಲೇಷಣೆ ಮಾಡ್ತಿದ್ದೀವಿ. ಓಕೆ, ಸೊ ನಮ್ಮ ಇಂದಿನ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಈ ಶಾಂತಿ ಮತ್ತು ನೆಮ್ಮದಿಗಾಗಿ ಹಗಲಿರುಳು ಪರದಾಡುವ ಬಹುಪಾಲು ಜನರು ಆ ನೆಮ್ಮದಿಯನ್ನ ಖಚಿತವಾಗಿ ನೀಡಬಲ್ಲ ಭಗವದ್ಗೀತೆ ಅಥವಾ ವೇದಾಂತ ಶಾಸ್ತ್ರಗಳ ವ್ಯವಸ್ಥಿತ ಅಧ್ಯಯನದಿಂದಲೇ ಯಾಕೆ ದೂರ ಉಳಿಯುತ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಅರೆ, ಇದು ಬಹಳ ಕುತೂಹಲಕಾರಿಯಾದ ಪ್ರಶ್ನೆ. ಅವರಿಗೆ ನಿಜಕ್ಕೂ ನೆಮ್ಮದಿ ಬೇಕಿದ್ರೆ ಆ ನೆಮ್ಮದಿಯನ್ನೇ ಬೋಧಿಸುವ ಜ್ಞಾನದ ಕಡೆ ಅವರೇಕೆ ಹೋಗ್ತಿಲ್ಲ ಅಂತ. ಹೌದು, ಯಾವ ನಿಗೂಢ ಮಾನಸಿಕ ತಡೆಗಳು ಮನುಷ್ಯನನ್ನ ಈ ಜ್ಞಾನದಿಂದ ವಿಮುಖನನ್ನಾಗಿ ಮಾಡುತ್ತವೆ ಅನ್ನೋದನ್ನ ಅರಿಯುವುದು ನಮ್ಮ ಗುರಿ. ಇದು ಕೇವಲ ಇಂದಿನ ಆಧುನಿಕ ಜಗತ್ತಿನ ಸಮಸ್ಯೆ ಅಲ್ಲ, ಗೊತ್ತಾ? ಹೌದಾ? ಖಂಡಿತ. ಇದು ಮನುಷ್ಯನ ಮೂಲಭೂತ ಸ್ವಭಾವದಲ್ಲೇ ಅಡಗಿರುವ ಬಹುದೊಡ್ಡ ವಿಪರ್ಯಾಸ. ಇದು ನಿಜಕ್ಕೂ ನಮ್ಮೆಲ್ಲರನ್ನೂ ಕಾಡುವ ಮೂಲಭೂತ ಪ್ರಶ್ನೆನೇ. ನಾವೆಲ್ಲರೂ ನೆಮ್ಮದಿಯನ್ನ ಹುಡುಕ್ತಿದ್ವಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದ್ರೆ ಆ ನೆಮ್ಮದಿಯನ್ನ ನಾವು ಎಲ್ಲಿ ಹುಡುಕ್ತಿದ್ವಿ ಅನ್ನೋದು ಇಲ್ಲಿನ ಅತಿ ದೊಡ್ಡ ಸಮಸ್ಯೆ ಅನ್ನಿಸ್ತಿದೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ನಮ್ಮ ಒಳಗಿನ ಆ ಅಪೂರ್ಣತೆಯ ಭಾವನೆಗೂ ಹೊರಗಿನ ಭೌತಿಕ ವಸ್ತುಗಳ ಮೇಲಿನ ನಮ್ಮ ವ್ಯಾಮೋಹಕ್ಕೂ ಇರುವ ಸಂಬಂಧವೇನು ಅಂತ ನಾವು ಮೊದಲು ಅರ್ಥ ಮಾಡ್ಕೋಬೇಕು. ಶಾಸ್ತ್ರಗಳ ಪ್ರಕಾರ ಮಾನವನ ಅತಿ ದೊಡ್ಡ ಸಮಸ್ಯೆಯೇ ತಾನು ಹುಡುಕುತ್ತಿರುವುದನ್ನ ತಪ್ಪಾದ ಜಾಗದಲ್ಲಿ ಹುಡುಕುವುದು. ವೇದಾಂತದಲ್ಲಿ ಈ ಮೂಲಭೂತ ಸಮಸ್ಯೆಯನ್ನ ಅವಿದ್ಯ ಅಥವಾ ಅಜ್ಞಾನ ಅಂತ ಕರೀತಾರೆ. ಅವಿದ್ಯ ಅಂದ್ರೆ ಕೇವಲ ಮಾಹಿತಿಯ ಕೊರತೆನ ಇದು? ಅಲ್ಲ, ಮೂಲ ಬರಹಗಳು ವಿವರಿಸುವ ಹಾಗೆ ಮನುಷ್ಯನು ಕೇವಲ ಮಾಹಿತಿಯ ಕೊರತೆಯಿಂದ ಬಳಲುತ್ತಿಲ್ಲ, ಬದಲಾಗಿ ತನ್ನ ನಿಜವಾದ ಅಸ್ತಿತ್ವದ ಬಗ್ಗೆಯೇ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಹೊಂದಿದ್ದಾನೆ. ಓಹೋ. ಹುಟ್ಟುವಾಗ್ಲೇ ಆತ ಒಂದು ರೀತಿಯ ಅಪೂರ್ಣತೆಯ ಅಭದ್ರತೆಯ ಭಾವನೆಯೊಂದಿಗೆ ಹುಟ್ಟುತ್ತಾನೆ. ತನ್ನೊಳಗಿನ ಆ ಶೂನ್ಯವನ್ನ ನೀಗಿಸಿಕೊಳ್ಳಲು ಆತ ಸಹಜವಾಗಿಯೇ ಬಾಹ್ಯ ವಸ್ತುಗಳ ಮೊರೆ ಹೋಗ್ತಾನೆ. ಅಂದ್ರೆ ಸಾಕಷ್ಟು ಹಣ, ಬೃಹತ್ ಬಂಗಲೆ ಅಥವಾ ಸಮಾಜದಲ್ಲಿ ದೊಡ್ಡ ಅಂತಸ್ತು ಗಳಿಸಿದ್ರೆ ಒಳಗಿನ ಆ ಅಭದ್ರತೆ ಶಾಶ್ವತವಾಗಿ ದೂರವಾಗುತ್ತೆ ಅಂತ ಭ್ರಮಿಸುತ್ತಾನೆ ಅಲ್ವಾ? ಎಕ್ಸಾಕ್ಟ್ಲಿ. ಇದನ್ನ ಕೇಳಿದಾಗ ನನಗೆ ನಮ್ಮ ದೈನಂದಿನ ಜೀವನದ ಒಂದು ಉದಾಹರಣೆ ನೆನ್ಪಾಗ್ತಿದೆ. ಇದನ್ನ ನಾನು ಆ ಜಿಮ್ನಲ್ಲಿರೋ ಟ್ರೆಡ್ಮಿಲ್ ಮೇಲೆ ಓಡುವ ಓಟಕ್ಕೆ ಹೋಲಿಸ್ತೀನಿ. ಭಾರಿ ಉದಾಹರಣೆ ಇದು, ಹೇಳಿ. ನಾವು ಟ್ರೆಡ್ಮಿಲ್ ಮೇಲೆ ಎಷ್ಟೇ ವೇಗವಾಗಿ ಓಡಿದ್ರೂ, ಎಷ್ಟೇ ಬೆವರು ಸುರಿಸಿದ್ರೂ ನಾವು ತಲುಪುವುದು ಎಲ್ಲಿಗೂ ಇಲ್ಲ. ನಾವು ಓಟ ಮುಗಿಸಿದಾಗಲೋ ನಿಂತ ಜಾಗದಲ್ಲೇ ಇರ್ತೀವಿ. ಭೌತಿಕ ವಸ್ತುಗಳು ನಮಗೆ ತಾತ್ಕಾಲಿಕವಾದ ದೈಹಿಕ ಆರಾಮ್ ಕೊಡ್ಬೋದೇ ಹೊರತು ಆಳವಾದ ಭಾವನಾತ್ಮಕ ನೆಮ್ಮದಿಯನ್ನಲ್ಲ ಅಂತ ನನಗನ್ನಿಸುತ್ತೆ. ನಿಮ್ಮ ಈ ಹೋಲಿಕೆ ಅತ್ಯಂತ ನಿಖರವಾಗಿದೆ. ಮನುಷ್ಯನ ಈ ಬಾಹ್ಯ ಹುಡುಕಾಟವನ್ನು ವಿವರಿಸಲು ನಮ್ಮ ಮೂಲ ಉಪನ್ಯಾಸಗಳಲ್ಲಿ ಒಂದು ಅದ್ಭುತವಾದ ಕಥೆಯಿದೆ. ದಯವಿಟ್ಟು ಹೇಳಿ. ಒಬ್ಬ ವ್ಯಕ್ತಿ ಕತ್ತಲಾದ ಬೀದಿಯಲ್ಲಿ ತನ್ನ ಬೆಲೆಬಾಳುವ ಉಂಗುರವನ್ನ ಕಳ್ಕೊಳ್ತಾನೆ. ಆದರೆ ಅವನು ಆ ಕತ್ತಲಲ್ಲಿ ಅದನ್ನ ಹುಡುಕುವ ಬದಲು ಸ್ವಲ್ಪ ದೂರದಲ್ಲಿ ಬೆಳಗಿತ್ತಿರುವ ಬೀದಿ ದೀಪದ ಕೆಳಗೆ ಹೋಗಿ ಹುಡುಕ್ತಾ ಇರ್ತಾನೆ. ಅರೆ, ಅದೇನೋ ಮೂರ್ಖತನ. ಕಳೆದುಕೊಂಡಿದ್ದು ಕತ್ತಲಲ್ಲಿ, ಆದ್ರೆ ಹುಡುಕೋದು ಬೆಳಕಲ್ಲಿ. ಅದೇ ತಾನೇ ಮಜಾ.
ದಾರಿಹೋಕನೊಬ್ಬ ಬಂದು ನಿಮ್ಮ ಉಂಗುರ ಕಳೆದು ಹೋಗಿದ್ದು ಎಲ್ಲಿದೆ ಅಂತ ಕೇಳಿದಾಗ ಆ ವ್ಯಕ್ತಿ ಕತ್ತಲಿನತ್ತ ಬೊಟ್ಟು ಮಾಡಿ ಅಲ್ಲಿ ಕತ್ತಲಲ್ಲಿ ಅಂತಾನೆ. ಮತ್ತೆ ಇಲ್ಲಿ ಯಾಕೆ ಹುಡುಕ್ತಿದ್ದೀರಿ ಅಂತ ಆ ದಾರಿಹೋಕ ಕೇಳಿರ್ತಾನ ಖಂಡಿತ. ಹೌದು, ಕೇಳಿದ. ಅದಕ್ಕೆ ಆ ವ್ಯಕ್ತಿ ಏನ್ ಹೇಳಿದ ಗೊತ್ತಾ? ಏನು? ಯಾಕೆಂದ್ರೆ ಅಲ್ಲಿ ಕತ್ತಲಿದೆ, ಇಲ್ಲಿ ಬೆಳಕಿದೆ ಅಂತ. ಏನು ಹೇಳ್ತೀರಾ? ಇದು ನಮ್ಮ ಜೀವನದ ಅಕ್ಷರಶಃ ಕನ್ನಡಿ ತರ ಇದೆ. ಹೌದು, ಮನುಷ್ಯನ ಭೌತಿಕ ಹುಡುಕಾಟವೂ ಇದೇ ರೀತಿ ಇದೆ. ನಮ್ಮ ನಿಜವಾದ ನೆಮ್ಮದಿ ಕಳೆದು ಹೋಗಿರುವುದು ನಮ್ಮ ಒಳಗೆ, ಆದರೆ ಆ ಒಳಜಗತ್ತು ನಮ್ಗೆ ಕತ್ತಲೆಯಂತೆ ಕಾಣುತ್ತೆ. ಅದಕ್ಕೆ ನಾವು ಆಕರ್ಷಕವಾಗಿ ಬೆಳಗುತ್ತಿರುವಂತೆ ಕಾಣುವ ಹೊರಜಗತ್ತಿನಲ್ಲಿ ನೆಮ್ಮದಿಯನ್ನು ಹುಡುಕ್ತಿದ್ದೀವಿ. ವಾವ್! ನಮ್ಮ ಮೂರ್ಖತನವನ್ನ ಎತ್ತಿ ತೋರಿಸುವ ಎಂತಹ ಅದ್ಭುತ ಕಥೆ ಇದು. ನಿಜ. ನಮ್ಮಲ್ಲಿ ಒಂದು ವೇಳೆ ಸಾಕಷ್ಟು ಸಂಪತ್ತು ಅಧಿಕಾರ ಇದ್ದುಬಿಟ್ರೆ ಎಲ್ಲವೂ ಸರಿಯಾಗಿ ಬಿಡುತ್ತೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅದೇ ನಿಜ ಆಗಿದ್ದಿದ್ರೆ ಯುದ್ಧಭೂಮಿಯಲ್ಲಿ ಸಕಲ ಐಶ್ವರ್ಯ, ಕೀರ್ತಿ ಮತ್ತು ಶಕ್ತಿಯನ್ನ ಹೊಂದಿದ್ದ ಅರ್ಜುನನಿಗೆ ಆ ಭಾರೀ ವಿಷಾದ ಕಾಡ್ತಿರ್ಲೇಬಾರ್ದಿತ್ತು ಅಲ್ವಾ? ಕರೆಕ್ಟ್. ಅವನಿಗೂ ಆಂತರಿಕ ಜ್ಞಾನದ ಅವಶ್ಯಕತೆ ಬಿತ್ತು ಅನ್ನೋದೇ ಬಾಹ್ಯ ಯಶಸ್ಸಿನ ಮಿತಿಯನ್ನ ತೋರ್ಸತ್ತೆ. ಹಾಗಾದ್ರೆ ನಮ್ಮ ನಿಜವಾದ ಸಂಪತ್ತು ನಮ್ಮೊಳಗೇ ಇದ್ರೆ ಆ ಒಳಗಿನ ದಾರಿಯನ್ನ ನಮಗೆ ಸ್ಪಷ್ಟವಾಗಿ ತೋರುವ ಮಾರ್ಗದರ್ಶಿಯಾದ ಶಾಸ್ತ್ರಗಳನ್ನ ನಾವೇಕೆ ಬಳಸ್ಕೊಳ್ಳೋದಿಲ್ಲ? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಜನಸಾಮಾನ್ಯರ ಮಟ್ಟಿಗೆ ವೇದಾಂತ ಅಂದ್ರೆ ಕೇವಲ ವಯಸ್ಸಾದ ಮೇಲೆ ಮಾಡುವ ಅಥವಾ ಜೀವನದಲ್ಲಿ ಎಲ್ಲಾ ಜವಾಬ್ದಾರಿಗಳು ಮುಗಿದ ಮೇಲೆ ಮಾಡುವ ಒಂದು ಟೈಮ್ ಪಾಸ್ ಎಂಬ ತಪ್ಪು ಕಲ್ಪನೆ ಇದೆ ಅಲ್ವಾ? ಹೌದು, ಶಾಸ್ತ್ರಗಳ ಉದ್ದೇಶದ ಕುರಿತಾದ ಆ ತಪ್ಪು ಕಲ್ಪನೆಯೇ ಜ್ಞಾನದ ಹಾದಿಯಲ್ಲಿರುವ ನಮ್ಮ ಬಹುದೊಡ್ಡ ಶತ್ರು. ಮೂಲ ಬರಹಗಳಲ್ಲಿ ಇದನ್ನ ವಿವರಿಸಲು ರೈಲಿನಲ್ಲಿನ ಕಳ್ಳನ ಕಥೆಯನ್ನ ಉಲ್ಲೇಖಿಸಲಾಗಿದೆ. ರೈಲಿನಲ್ಲಿನ ಕಳ್ಳಣ? ಇದೇನಿದು ಕಥೆ? ಒಬ್ಬ ಪ್ರಯಾಣಿಕ ತನ್ನ ಬಳಿ ಅಪಾರವಾದ ಹಣವನ್ನ ಇಟ್ಟುಕೊಂಡು ರೈಲಿನಲ್ಲಿ ಪ್ರಯಾಣ ಮಾಡ್ತಿರ್ತಾನೆ. ಅದೇ ಭೋಗಿಯಲ್ಲಿರುವ ಒಬ್ಬ ಕಳ್ಳ ಆ ಹಣವನ್ನ ಹೇಗಾದ್ರೂ ಮಾಡಿ ಕದಿಬೇಕು ಅಂತ ಸಂಚು ರೂಪಿಸ್ತಾನೆ. ಆಮೇಲೆ ರಾತ್ರಿ ಪ್ರಯಾಣಿಕ ಗಾಢ ನಿದ್ರೆಗೆ ಜಾರಿದಾಗ ಈ ಕಳ್ಳ ಎದ್ದು ಆತನ ಸೂಟ್ಕೇಸು, ಬಟ್ಟೆ, ಸೀಟಿನ ಕೆಳಗೆ ಎಲ್ಲ ಕಡೆಯೂ ಜಾಲಾಡ್ತಾನೆ. ಆದ್ರೆ ಆತನಿಗೆ ಬಿಡಿಗಾಸು ಸಿಗೋದಿಲ್ಲ. ಅರೆ, ಅಷ್ಟು ಹಣ ಎಲ್ಲೋಯ್ತಾಗಿದ್ರೆ? ಬೆಳಗಾದ್ಮೇಲೆ ಕಳ್ಳನೇ ಸಂಪೂರ್ಣ ಸೋತು ಆ ಪ್ರಯಾಣಿಕನ ಬಳಿ ಬಂದು ಕೇಳ್ತಾನೆ, ನಾನ್ ಎಷ್ಟೇ ಹುಡುಕಿದ್ರೂ ನಿನ್ನ ಹಣ ಸಿಗ್ಲಿಲ್ಲ, ಅದ್ನ ಎಲ್ಲಿ ಬಚ್ಚಿಟ್ಟಿದ್ದೆ ಅಂತ. ಪ್ರಯಾಣಿಕ ಏನ್ ಹೇಳ್ದ? ಪ್ರಯಾಣಿಕ ನಗ್ತಾ ಹೇಳ್ತಾನೆ, ನಾನು ಆ ಹಣವನ್ನ ನಿನ್ನದೇ ತಲೆದಿಂಬಿನ ಕೆಳಗೆ ಇಟ್ಟಿದ್ದೆ ಅಂತ. ವಾ! ನೀನು ಇಡೀ ಭೋಗಿಯನ್ನೆಲ್ಲ ಹುಡುಕುತ್ತೀಯ ಹೊರತು ನಿನ್ನದೇ ದಿಂಬಿನ ಕೆಳಗೆ ಹುಡುಕೋದಿಲ್ಲ ಅಂತ ನನಗೆ ತಿಳಿದಿತ್ತು ಅಂತಾನೆ ಆತ. ಅಂದ್ರೆ ಕಳ್ಳ ತಾನು ಮಲಗಿದ್ದ ಜಾಗವನ್ನ ಬಿಟ್ಟು ಇಡೀ ಪ್ರಪಂಚವನ್ನ ಹುಡುಕದ. ನಮ್ಮ ಪರಿಸ್ಥಿತಿಯೂ ಅದೇ ಆಗಿದೆ. ನಾವು ಪ್ರಪಂಚದಲ್ಲೆಡೆ ನೆಮ್ಮದಿಯನ್ನ ಹುಡುಕ್ತೀವಿ, ಆದರೆ ನಮ್ಮದೇ ಅಸ್ತಿತ್ವದ ಮೂಲವನ್ನ ಅರಿಯಲು ಪ್ರಯತ್ನಿಸೋದಿಲ್ಲ. ಖಂಡಿತ. ಆದರೆ ಕೆಲವರು ಬಿಡುವು ಸಿಕ್ಕಾಗಲೊಮ್ಮೆ ಪ್ರವಚನಗಳಿಗೆ ಹೋಗ್ತಾರಲ್ಲ, ಅದೂ ಶಾಸ್ತ್ರಾಧ್ಯಯನ ಅಲ್ವಾ? ಖಂಡಿತ ಅಲ್ಲ. ರೈಲಿನಲ್ಲಿ ಸುದೀರ್ಘ ಪ್ರಯಾಣ ಮಾಡುವಾಗ ಜನರಿಗೆ ಬೇಸರ ಕಳೆಯಲು ಏನಾದ್ರೂ ಬೇಕಿರುತ್ತೆ ಅಲ್ವಾ? ಹೌದು, ಕಡ್ಲೆಕಾಯಿ ಅಥವಾ ಪಾಪ್ಕಾರ್ನ್ ತಿನ್ನುತ್ತಾ ಕೂರ್ತಾರೆ. ಎಕ್ಸಾಕ್ಟ್ಲಿ. ಕಡ್ಲೆಕಾಯಿ ತಿನ್ನುತ್ತಾ ಕೇವಲ ಕಾಲಹರಣ ಮಾಡ್ತಾರೆ. ಬಹುತೇಕರು ಆಧ್ಯಾತ್ಮಿಕ ಪ್ರವಚನಗಳನ್ನು ಅದೇ ದೃಷ್ಟಿಯಿಂದ ನೋಡ್ತಾರೆ. ಓಹೋ, ಏನೂ ಕೆಲಸವಿಲ್ಲದಾಗ ಸ್ವಲ್ಪ ಕೇಳೋಣ ಎನ್ನುವ ಮನಸ್ಥಿತಿ. ಹೌದು, ಆದ್ರೆ ವೇದಾಂತವು ಅಷ್ಟು ಹಗುರವಾದದ್ದಲ್ಲ. ಇಲ್ಲಿ ಅತ್ಯಂತ ಕುತೂಹಲಕಾರಿಯಾದ ಅಂಶ ಏನಪ್ಪಾ ಅಂದ್ರೆ, ಶಾಸ್ತ್ರಗಳು ಕೇವಲ ಕುರುಡು ನಂಬಿಕೆಯ ಪುಸ್ತಕಗಳಲ್ಲ. ವೇದಾಂತವನ್ನ ವಾಸ್ತವವಾಗಿ ನಮ್ಮ 6ನೇ ಇಂದ್ರಿಯ ಅಂತ ಕರೀಲಾಗುತ್ತೆ. ವೇದಾಂತದ ಭಾಷೆಯಲ್ಲಿ ಇದನ್ನ ಪ್ರಮಾಣ ಅಂತ ಅಂತಾರೆ. 6ನೇ ಇಂದ್ರಿಯವೇ? ಹೌದು. ಒಂದ್ ನಿಮಿಷ, ನಾನಿದನ್ನ ಸ್ವಲ್ಪ ಪ್ರಶ್ನಿಸಲು ಬಯಸ್ತೀನಿ. ಖಂಡಿತ ಕೇಳಿ. 6ನೇ ಇಂದ್ರಿಯ ಎಂದ ತಕ್ಷಣ ನಮ್ಮ ಮನಸ್ಸಿಗೆ ಯಾವುದೋ ಮಾಯಾಜಾಲ ಅಥವಾ ಇತರರ ಮನಸ್ಸನ್ನ ಓದುವ ಸೈನ್ಸ್ ಫಿಕ್ಷನ್ ಕಥೆಗಳ ನೆನಪಾಗುತ್ತೆ. ವೇದಾಂತದ ಚೌಕಟ್ಟಿನಲ್ಲಿ ನೀವು ಇದನ್ನು ಹೇಳ್ತಿರುವ ಉದ್ದೇಶವೇನು? ಇದು ನಮ್ಮ ಕಣ್ಣು ಮತ್ತು ಕಿವಿಗೆ ನಿಲುಕದ ಮಾಹಿತಿಯನ್ನ ಕಲೆ ಹಾಕುವ ಒಂದು ಸಂಪೂರ್ಣ ಪ್ರತ್ಯೇಕವಾದ ಸಾಧನವಾ? ನಿಖರವಾಗಿ. ನೀವು ಸರಿಯಾಗಿ ಗ್ರಹಿಸಿದ್ದೀರಿ. ಈಗ ನೋಡಿ, ನಮ್ಮ ಕಣ್ಣುಗಳಿಗೆ ಬಣ್ಣವನ್ನ ಮತ್ತು ಆಕಾರವನ್ನ ನೋಡುವ ಶಕ್ತಿ ಇದೆ. ಕಿವಿಗೆ ಶಬ್ದವನ್ನ ಕೇಳುವ ಶಕ್ತಿ ಇದೆ. ಹೌದು. ಕಣ್ಣು ಮಾಡುವ ಕೆಲಸವನ್ನ ಕಿವಿ ಮಾಡಲು ಸಾಧ್ಯವಿಲ್ಲ. ಹಾಗೆಯೇ ಕಿವಿ ಮಾಡುವ ಕೆಲಸವನ್ನ ಕಣ್ಣು ಮಾಡಲು ಸಾಧ್ಯವಿಲ್ಲ ಅಲ್ವಾ? ನಿಜ. ಪ್ರತಿಯೊಂದು ಇಂದ್ರಿಯವೂ ತನ್ನದೇ ಆದ ವಿಶಿಷ್ಟ ಜ್ಞಾನವನ್ನ ನಮಗೆ ಕೊಡುತ್ತೆ. ನಮ್ಮ ಈ 5 ಭೌತಿಕ ಇಂದ್ರಿಯಗಳು ಕೇವಲ ಹೊರಗಿನ ಭೌತಿಕ ಜಗತ್ತನ್ನ ಮಾತ್ರ ಅಳೆಯಬಲ್ಲವು. ಕರೆಕ್ಟ್. ಆದರೆ ನಮ್ಮ ಅಸ್ತಿತ್ವದ ಮೂಲಭೂತ ಸತ್ಯವನ್ನ, ನಮ್ಮ ಆಂತರಿಕ ಸ್ವರೂಪವನ್ನ ಅರಿಯಲು ಈ 5 ಇಂದ್ರಿಯಗಳು ಸಂಪೂರ್ಣ ಅಸಮರ್ಥವಾಗಿವೆ. ಅದಕ್ಕಾಗಿ ನಮಗೆ ಇನ್ನೊಂದು ಸ್ವತಂತ್ರ ಇಂದ್ರಿಯದ ಅಂದ್ರೆ ಒಂದು ಪ್ರಮಾಣದ ಅವಶ್ಯಕತೆ ಇದೆ.
ಆ ಪ್ರಮಾಣವೇ ಶಾಸ್ತ್ರ ಅಂತೀರ. ಹೌದು, ಶಾಸ್ತ್ರಗಳು ನಮ್ಗೆ ನಮ್ಮದೇ ನಿಜವಾದ ಸ್ವರೂಪವನ್ನ ತೋರ್ಸುವ ಕನ್ನಡಿಗಳಿದ್ದಂತೆ. ಉಳಿದ 5 ಇಂದ್ರಿಯಗಳು ಈ 6ನೇ ಇಂದ್ರಿಯ ನೀಡುವ ಜ್ಞಾನವನ್ನ ದೃಢೀಕರಿಸಲು ಸಾಧ್ಯವಿಲ್ಲ ಹಾಗೂ ನಿರಾಕರಿಸಲೂ ಸಾಧ್ಯವಿಲ್ಲ. ಇದು ಅತ್ಯಂತ ಸ್ಪಷ್ಟವಾದ ವಿವರಣೆ. ಹಾಗಾದರೆ ಈ 6ನೇ ಇಂದ್ರಿಯ ಅಥವಾ ಕನ್ನಡಿ ನಮ್ಮೆಲ್ಲರಿಗೂ ಮುಕ್ತವಾಗಿ ಲಭ್ಯವಿದ್ರೂ ನಾವು ಅದರಲ್ಲಿ ನಮ್ಮನ್ನ ನೋಡ್ಕೊಳ್ಳಲು ಯಾಕೆ ಹಿಂಜರಿಪೀವಿ? ಯಾಕೆಂದ್ರೆ ಇಲ್ಲಿ ನಾನು ಆಧುನಿಕ ಸಮಾಜದ ಒಂದು ಪ್ರಮುಖ ಅಂಶವನ್ನ ಚರ್ಚೆಗೆ ತರಲು ಬಯಸ್ತೀನಿ. ಇಂದಿನ ಸಮಾಜವು ಕಷ್ಟಪಟ್ಟು ದುಡಿದು ಮೇಲೆ ಬಂದವರನ್ನ ಸ್ವಯಂ ನಿರ್ಮಿತ ವ್ಯಕ್ತಿಗಳು ಅಂದ್ರೆ ಸೆಲ್ಫ್ ಮೇಡ್ ಮ್ಯಾನ್ ಅಂತ ಕೊಂಡಾಡುತ್ತೆ. ಹೌದು, ಅದು ಸಹಜ. ಮಹತ್ವಾಕಾಂಕ್ಷೆ ಇರೋದು, ಭೌತಿಕ ಯಶಸ್ಸು ಸಾಧಿಸುವುದು ಮತ್ತು ತಾನು ಬೆಳೆದು ಬಂದ ಹಾದಿಯ ಬಗ್ಗೆ ಹೆಮ್ಮೆ ಪಡುವುದು ಮಾನವನ ಸಹಜ ಗುಣ ಅಲ್ವಾ? ಈ ಯಶಸ್ಸಿನ ಹೆಮ್ಮೆಯು ವೇದಾಂತದ ಅಧ್ಯಯನಕ್ಕೆ ಹೇಗೆ ತೊಡಕಾಗುತ್ತೆ? ಇದು ಒಂದು ಪ್ರಮುಖ ಪ್ರಶ್ನೆ. ವೇದಾಂತವು ಎಂದಿಗೂ ಮನುಷ್ಯನ ಪ್ರಯತ್ನವನ್ನ ಅಥವಾ ಮಹತ್ವಾಕಾಂಕ್ಷೆಯನ್ನ ವಿರೋಧಿಸೋದಿಲ್ಲ. ನೀವು ಮಾಡುವ ಪರಿಶ್ರಮವನ್ನ ಅದು ಖಂಡಿತ ಎತ್ತಿ ಹಿಡಿಯುತ್ತೆ. ಓಕೆ. ಆದರೆ ಸಮಸ್ಯೆ ಇರುವುದು ಪರಿಶ್ರಮದಲ್ಲಲ್ಲ, ಭೌತಿಕ ಯಶಸ್ಸು ಸಾಧಿಸಿದ ತಕ್ಷಣ ಮನುಷ್ಯ ಬೆಳೆಸಿಕೊಳ್ಳುವ ಅಹಂಕಾರದಲ್ಲಿ. ಅಂದ್ರೆ ಆ ಮದ ಅಂತ ನಾವೇನ್ ಕರಿತೀವಿ ಅದು? ಅದೇ ಒಬ್ಬ ವ್ಯಕ್ತಿಗೆ ಅಪಾರವಾದ ಅಧಿಕಾರ ಮತ್ತು ಸಂಪತ್ತು ಬಂದಾಗ ಅವನಿಂದ ವಿನಯ ಸಹಜವಾಗಿಯೇ ದೂರವಾಗುತ್ತೆ. ಬರಹಗಳಲ್ಲಿ ಯಸ್ಯಾಸ್ತಿ ವಿತ್ತಂ ಸನರಃ ಕುಲೀನಃ ಎಂಬ ಶ್ಲೋಕವನ್ನ ಉಲ್ಲೇಖಿಸಿದ್ದಾರೆ. ಇದರ ಅರ್ಥ ಏನಾಗುತ್ತೆ? ಇದರ ಅರ್ಥ ಏನಪ್ಪ ಅಂದ್ರೆ, ಯಾರ ಬಳಿ ಹೇರಳವಾದ ಹಣ ಇರುತ್ತದೆಯೋ ಅವನನ್ನೇ ಜಗತ್ತು ಬುದ್ಧಿವಂತ, ಸುಂದರ ಮತ್ತು ಜ್ಞಾನಿಯಂತೆ ಹೊಗಳುತ್ತೆ. ಖಂಡಿತ. ಸಮಾಜ ಹಣ ಇದ್ದವನಿಗೆ ಕೊಡುವ ಬೆಲೆಯೇ ಬೇರೆ. ಸುಳ್ಳು ಹೊಗಳಿಕೆಯಿಂದ ಅವನ ಅಹಂಕಾರ ಮತ್ತಷ್ಟು ಉಬ್ಬುತ್ತೆ. ಯಶಸ್ಸು ಸಿಕ್ಕ ತಕ್ಷಣ ಮನುಷ್ಯ ಇದನ್ನೆಲ್ಲ ನಾನೊಬ್ಬನೇ ಮಾಡಿದ್ದು, ನಾನೇ ಸಾಧಿಸಿದ್ದು ಎಂಬ ಭ್ರಮೆಗೆ ಜಾರುತ್ತಾನೆ. ಅಂದ್ರೆ ಯಶಸ್ಸಿನ ಹಿಂದೆ ಇರುವ ಇತರ ಅಂಶಗಳನ್ನ ಅಥವಾ ಈ ಪ್ರಕೃತಿಯ ಕೊಡುಗೆಯನ್ನ ಆತ ಸಂಪೂರ್ಣವಾಗಿ ಮರೆತುಬಿಡ್ತಾನೆ. ಯಶಸ್ಸಿನ ಮೇಲೆ 100% ಮಾಲೀಕತ್ವವನ್ನ ತಾನೇ ಸ್ಥಾಪಿಸಲು ಹೋಗ್ತಾನೆ ಅಲ್ವಾ? ಹೌದು. ಕೆನೋಪನಿಷತ್ತಿನ ಅದ್ಭುತವಾದ ಕಥೆಯೊಂದು ಈ ಅಹಂಕಾರದ ಟೊಳ್ಳುತನವನ್ನ ಮಾರ್ಮಿಕವಾಗಿ ಸ್ಪಷ್ಟಪಡಿಸುತ್ತೆ. ಓಹೋ, ಉಪನಿಷತ್ತಿನ ಕಥೆನಾ? ಕೇಳೋಣ. ದೇವತೆಗಳು ಒಮ್ಮೆ ಅಸುರರ ವಿರುದ್ಧದ ಮಹಾಯುದ್ಧದಲ್ಲಿ ಜಯಶೀಲರಾಗ್ತಾನೆ. ಆ ಗೆಲುವು ಸಂಪೂರ್ಣವಾಗಿ ತಮ್ಮದೇ ಸ್ವಂತ ಸಾಮರ್ಥ್ಯದಿಂದ ಬಂದದ್ದು ಅಂತ ದೇವತೆಗಳಿಗೆ ತೀವ್ರವಾದ ಅಹಂಕಾರ ಬರುತ್ತೆ. ಗೆದ್ದಾಗ ಬರುವ ಆ ಮದ. ಹೌದು. ಆಗ ಭಗವಂತನು ಒಂದು ಯಕ್ಷಣ ರೂಪದಲ್ಲಿ ಬಂದು ಅಗ್ನಿದೇವನಿಗೆ ಒಂದು ಒಣ ಹುಲ್ಲಿನ ಕಡ್ಡಿಯನ್ನು ಸುಡಲು ಸವಾಲ್ ಹಾಕ್ತಾನೆ. ಅಗ್ನಿಗೆ? ಇಡೀ ಜಗತ್ತನ್ನೇ ಕ್ಷಣ ಮಾತ್ರದಲ್ಲಿ ಭಸ್ಮ ಮಾಡುವ ಸಾಮರ್ಥ್ಯವಿರುವ ಅಗ್ನಿಗೆ ಒಂದು ಸಣ್ಣ ಹುಲ್ಲಿನ ಕಡ್ಡಿಯನ್ನ ಸುಡೋಕ್ಕಾಗಲ್ವಾ? ಆಗೋದಿಲ್ಲ. ಅವನಿಂದ ಕಡ್ಡಿಯನ್ನು ಸುಡೋಕೆ ಸಾಧ್ಯವೇ ಆಗೋದಿಲ್ಲ. ಆಮೇಲೇನಾಯ್ತು? ನಂತರ ವಾಯುದೇವ ಬಂದು ಆ ಕಡ್ಡಿಯನ್ನು ತನ್ನ ಚಂಡಮಾರುತದ ಶಕ್ತಿಯಿಂದ ಹಾರಿಸಲು ಭಾರಿ ಪ್ರಯತ್ನ ಪಡ್ತಾನೆ. ಆದ್ರೂ ಹಾರಿಸೋಕಾಗ್ಲಿಲ್ಲ ಅಂತೀರಾ? ಚೂರು ಕೂಡ ಸಾಧ್ಯವಾಗ್ಲಿಲ್ಲ. ಆಗ ದೇವತೆಗಳಿಗೆ ಸ್ಪಷ್ಟವಾಗಿ ಅರ್ಥವಾಗತ್ತೆ, ತಮ್ಮ ಎಲ್ಲಾ ಶಕ್ತಿ, ಸಾಮರ್ಥ್ಯ ಮತ್ತು ಯಶಸ್ಸು ಭಗವಂತನ ಕೊಡುಗೆಯೇ ಹೊರತು ಸಂಪೂರ್ಣವಾಗಿ ತಮ್ಮದೇ ಸ್ವಂತದಲ್ಲ ಅಂತ. ವಾ, ಎಷ್ಟು ಸುಂದರವಾದ ಕಥೆ. ನಮ್ಮಲ್ಲಿರುವ ಸ್ಪಷ್ಟವಾಗಿ ಯೋಚಿಸುವ ಸಾಮರ್ಥ್ಯ ಕೂಡ ನಾವೇ ಸೃಷ್ಟಿಸಿಕೊಂಡದ್ದಲ್ಲ. ನಿಜ. ಇದನ್ನರಿತಾಗ ಮಾತ್ರ ಮನುಷ್ಯನ ಅಹಂಕಾರ ಕರಗಿ ಆತನಲ್ಲಿ ಶಾಸ್ತ್ರಗಳನ್ನ ಕಲಿಯುವ ವಿನಯ ಮೂಡುತ್ತೆ. ಸರಿ. ಈಗ ಈ ಅಹಂಕಾರದ ಕವಚವನ್ನ ಕಳಚಿಟ್ಟರೂ ಇಂದಿನ ಕಾರ್ಪೊರೇಟ್ ಸಂಸ್ಕೃತಿಯಲ್ಲಿ ಮುಳುಗಿರುವ ಮನುಷ್ಯನಿಗೆ ಮತ್ತೊಂದು ದೊಡ್ಡ ಸವಾಲು ಎದುರಾಗುತ್ತೆ. ಯಾವುದು ಅದು? ನಮ್ಮ ಇಂದಿನ ಜೀವನಶೈಲಿ ಹೇಗಿದೆ ಅಂದ್ರೆ, ನಾವು ಹೂಡಿಕೆ ಮಾಡುವ ಪ್ರತಿಯೊಂದು ನಿಮಿಷಕ್ಕೂ ನಮಗೆ ತ್ವರಿತವಾದ, ಕಣ್ಣಿಗೆ ಕಾಣುವ ಪ್ರತಿಫಲ ಬೇಕು. ಹೌದು, ಇನ್ಸ್ಟೆಂಟ್ ರಿಸಲ್ಟ್ಸ್ ಬೇಕು ಎಲ್ರಿಗೂ. ಅದೇ, 10 ಗಂಟೆ ಆಫೀಸ್ನಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮುಂದಿನ ತಿಂಗಳು ಬಡ್ತಿಯೋ ಅಥವಾ ಸಂಬಳ ಹೆಚ್ಚಳವೋ ಸಿಗಬೇಕು. ಆದರೆ ಭಗವದ್ಗೀತೆಯ ತರಗತಿಗೆ ಹೋದ್ರೆ ಅಥವಾ ಶಾಸ್ತ್ರಗಳ ಅಧ್ಯಯನ ಮಾಡಿದ್ರೆ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಖಂಡಿತ ಹೆಚ್ಚಾಗೋದಿಲ್ಲ. ಈ ಅಗೋಚರ ಲಾಭಗಳನ್ನ ಅಳೆಯೋದು ಹೇಗೆ? ಇದು ಇಂದಿನ ಜನಾಂಗದ ಬಹುದೊಡ್ಡ ಮಾನಸಿಕ ತಡೆ. ಅಂದ್ರೆ ಆಧುನಿಕ ಮನುಷ್ಯ ಈ ಅಮೂರ್ತ ಪ್ರಯೋಜನಗಳನ್ನ ಪ್ರಶಂಸಿಸಲು ವಿಫಲನಾಗ್ತಿದನಾ? ಹೌದು. ಆಧ್ಯಾತ್ಮಿಕ ಲಾಭಗಳು ಕಣ್ಣಿಗೆ ಕಾಣದ ಅಗೋಚರ ಸ್ಥಿತಿಯಲ್ಲಿರುತ್ತವೆ ಮತ್ತು ಅತ್ಯಂತ ಸೂಕ್ಷ್ಮವಾಗಿರುತ್ತವೆ. ಆಧುನಿಕ ಜನರಿಗೆ ಕಣ್ಣಿಗೆ ಕಾಣುವ, ಸ್ಪರ್ಶಿಸಬಹುದಾದ, ತಕ್ಷಣವೇ ಅಳೆಯಬಹುದಾದ ಲಾಭಗಳ ಮೇಲೆ ಮಾತ್ರ ಆಸಕ್ತಿ. ಕರೆಕ್ಟ್. ಶಾಸ್ತ್ರಾಧ್ಯಯನದಿಂದ ಸಿಗುವ ಮನಃಶಾಂತಿ, ಭಾವನಾತ್ಮಕ ಸ್ಥಿರತೆ, ಬದುಕನ್ನ ನೋಡುವ ದೃಷ್ಟಿಕೋನದಲ್ಲಿನ ಸಕಾರಾತ್ಮಕ ಬದಲಾವಣೆ ಇವೆಲ್ಲವೂ ಕಣ್ಣಿಗೆ ಕಾಣದ ಪ್ರಯೋಜನಗಳು. ಇದನ್ನ ಕೇಳಿದಾಗ
ನನಗೆ ಒಂದು ಹೋಲಿಕೆ ನೆನಪಾಗ್ತಿದೆ. ಇಲ್ಲಿ ವಿಷಯ ನಿಜಕ್ಕೂ ಆಸಕ್ತಿದಾಯಕವಾಗುತ್ತೆ. ಇದನ್ನು ನಾವು ಒಂದು ಪ್ಲಾಸ್ಟಿಕ್ ಗಿಡ ಮತ್ತು ಮಣ್ಣಿನಲ್ಲಿ ಬಿತ್ತಿದ ನಿಜವಾದ ಬೀಜಕ್ಕೆ ಹೋಲಿಸಬಹುದು. ಓಹೋ, ಪ್ಲಾಸ್ಟಿಕ್ ಗಿಡ ಮತ್ತು ಬೀಜ, ವಿವರಿಸಿ. ನೀವು ಮಾರುಕಟ್ಟೆಯಿಂದ ಒಂದು ಆಕರ್ಷಕವಾದ ಪ್ಲಾಸ್ಟಿಕ್ ಗಿಡವನ್ನ ತಂದು ಮನೆಯಲ್ಲಿಟ್ರೆ ಅದು ತಕ್ಷಣಕ್ಕೆ ಸುಂದರವಾಗಿ ಕಾಣುತ್ತೆ. ಅದಕ್ಕೆ ನೀರು ಹಾಕುವ ಅಥವಾ ಪೋಷಿಸುವ ಯಾವುದೇ ಶ್ರಮವಿಲ್ಲದೆ ಒಡನೆಯ ಫಲಿತಾಂಶ ನಿಮ್ಮ ಕಣ್ಣಿಗೆ ಕಾಣುತ್ತೆ. ನಿಜ, ಎಫರ್ಟ್ಲೆಸ್ ಬ್ಯೂಟಿ ಅದು. ಆದರೆ ಮಣ್ಣಿನಲ್ಲಿ ಒಂದು ನಿಜವಾದ ಜೀವಂತ ಬೀಜವನ್ನ ಬಿತ್ತಿದಾಗ ಏನಾಗುತ್ತೆ? ಅದು ಮೊಳಕೆ ಒಡೆದು ಬೇರು ಬಿಟ್ಟು ಗಿಡವಾಗಿ ಬೆಳೆಯಲು ವಾರಗಳೇ ಬೇಕಾಗಬಹುದು. ಹೌದು. ಆ ಪ್ರಕ್ರಿಯೆ ತಕ್ಷಣಕ್ಕೆ ಕಣ್ಣಿಗೆ ಕಾಣುವುದಿಲ್ಲ. ಅದು ಆ ಕತ್ತಲ ಭೂಮಿಯೊಳಗೆ ನಿಧಾನವಾಗಿ ನಡೀತಾ ಇರುತ್ತೆ. ಮೇಲ್ನೋಟಕ್ಕೆ ಏನೂ ನಡೀತಿಲ್ಲ ಅನ್ನಿಸಬಹುದು, ಆದರೆ ಅದೇ ನಿಜವಾದ ಜೀವಾಳ. ಅದ್ಭುತವಾದ ಮಾತು. ಪ್ಲಾಸ್ಟಿಕ್ ಗಿಡ ಬೆಳೆಯುವುದಿಲ್ಲ, ಅದಕ್ಕೆ ಜೀವವಿಲ್ಲ. ಆಧ್ಯಾತ್ಮಿಕ ಬೆಳವಣಿಗೆಯೂ ಆ ಬೀಜದಂತೆಯೇ. ತಕ್ಷಣಕ್ಕೆ ಕಣ್ಣಿಗೆ ಕಾಣದಿದ್ರೂ ಅದು ನಮ್ಮ ಅಸ್ತಿತ್ವದ ಆಳದಲ್ಲಿ ಬೇರೂರಿ ನಮ್ಮನ್ನ ಆಂತರಿಕವಾಗಿ ಗಟ್ಟಿಗೊಳಿಸುತ್ತೆ. ಆ ಭದ್ರವಾದ ಬೇರು ಗಟ್ಟಿಯಾಗುವ ಅಗೋಚರ ಪ್ರಕ್ರಿಯೆಯನ್ನೇ ನಾವು ಸಂಸ್ಕಾರ ಅಂತ ಕರೆಯೋದು. ಜೀವನದಲ್ಲಿ ಬಿರುಗಾಳಿ ಬಂದಾಗ ಆ ಪ್ಲಾಸ್ಟಿಕ್ ಗಿಡ ಹಾರಿ ಹೋಗುತ್ತೆ, ಆದ್ರೆ ಆಳವಾದ ಬೇರಿರುವ ಗಿಡ ಮಾತ್ರ ಅಚಲವಾಗಿ ನಿಲ್ಲುತ್ತೆ. ಅದೆಷ್ಟು ಸತ್ಯ! ಇದು ಭೌತಿಕವಾಗಿ ಸಕ್ರಿಯರಾಗಿರುವ ತ್ವರಿತ ಫಲಿತಾಂಶ ಬಯಸುವವರ ಕಥೆಯಾಯಿತು. ಆದರೆ ಈ ವ್ಯಾಮೋಹವಿಲ್ಲದ ಕಾರ್ಪೊರೇಟ್ ಏಣಿಯನ್ನ ಹತ್ತಲು ಇಷ್ಟಪಡದವರ ಕಥೆ ಏನು? ಅಂದ್ರೆ ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಉದಾಹರಣೆಗೆ, ತಮ್ಮ ಬಳಿ ಸಾಕಷ್ಟು ಬಿಡುವಿನ ಸಮಯವಿದ್ದರೂ ಯಾವುದೇ ಮಹತ್ವಾಕಾಂಕ್ಷೆಗಳಿಲ್ಲದಿದ್ದರೂ ಅಂಥವರು ಕೂಡ ಶಾಸ್ತ್ರಗಳ ಅಧ್ಯಯನ ಮಾಡುವುದಿಲ್ಲವೇಕೆ? ಅವರನ್ನ ತಡೆಯುವ ಆ ಶಕ್ತಿ ಯಾವುದು? ಓಕೆ, ವೇದಾಂತವು ಆ ಸ್ಥಿತಿಯನ್ನ ತಮೋಗುಣ ಅಂತ ಕರೆಯುತ್ತೆ. ತಮೋಗುಣ ಅಂದ್ರೇನು? ತಮೋಗುಣವು ಅಜ್ಞಾನದಿಂದಲೇ ಹುಟ್ಟುವ ಒಂದು ಆಲಸ್ಯದ ಸ್ಥಿತಿ. ಇದು ಮನುಷ್ಯನನ್ನ ತೀವ್ರವಾದ ಮಂದತೆ, ಅತಿಯಾದ ನಿದ್ರೆ ಮತ್ತು ಮುಖ್ಯವಾಗಿ ಎಲ್ಲವನ್ನೂ ಮುಂದೂಡುವ ಆಳವಾದ ಕೂಪಕ್ಕೆ ತಳ್ಳುತ್ತೆ. ಕೋಹೋ, ಪ್ರೋಕ್ರಾಸ್ಟಿನೇಷನ್ ಅಂತೀವಲ್ಲ ಅದು? ಎಕ್ಸಾಕ್ಟ್ಲಿ. ಈ ಗುಣವುಳ್ಳ ವ್ಯಕ್ತಿಗೆ ಆಧ್ಯಾತ್ಮಿಕ ಜ್ಞಾನದ ಕಡೆಗೂ ಒಲವಿರುವುದಿಲ್ಲ, ಇತ್ತ ಭೌತಿಕ ಯಶಸ್ಸಿನ ಕಡೆಗೂ ಯಾವುದೇ ಮಹತ್ವಾಕಾಂಕ್ಷೆ ಇರುವುದಿಲ್ಲ. ಅಂದ್ರೆ ಎರಡೂ ಕಡೆಯೂ ಇಲ್ಲ ಅವರು. ಹೌದು. ಜೀವನದಲ್ಲಿ ಯಾವುದೇ ಸ್ಪಷ್ಟ ಗುರಿಯಿಲ್ಲದಿರುವುದು, ತಮ್ಮದೇ ಕಂಫರ್ಟ್ ಝೋನ್ನಲ್ಲಿಯೇ ಬಿದ್ಕೊಂಡಿರುವುದು ಮನುಷ್ಯನನ್ನ ಕಾಡುವ ಅತಿ ದೊಡ್ಡ ಬಂಧನ. ನಮ್ಮ ಹಳ್ಳಿಗಳಲ್ಲಿ ಅಥವಾ ಪಟ್ಟಣಗಳಲ್ಲಿ ನಾವು ನೋಡ್ತೀವಿ, ಕೆಲವರು ಜಗುಲಿಯ ಮೇಲೆ ಕುಳಿತು ಗಂಟೆಗಟ್ಲೆ ವೀಳೆದೆಲೆ ಜಗಿಯುತ್ತಾ ಈ ಸ್ಪೀಟ್ ಆಡುತ್ತಾ ತಮ್ಮ ಜೀವನದ ಅತ್ಯಮೂಲ್ಯ ಸಮಯವನ್ನು ವ್ಯರ್ಥ ಮಾಡ್ತಾ ಇರ್ತಾರೆ. ಹೌದು, ಬಹಳ ಜನ ಹೀಗೆ ಮಾಡ್ತಾರೆ. ಇವರಿಗೆ ಆಧ್ಯಾತ್ಮಿಕತೆಯ ಬಗ್ಗೆ ಅಥವಾ ಯಾವುದಾದ್ರೂ ಒಳ್ಳೆಯ ತರಗತಿಯ ಬಗ್ಗೆ ಹೇಳಿದ್ರೆ ಖಂಡಿತ ಹೋಗೋಣ, ಬರುವ ಜನವರಿ 1ನೇ ತಾರೀಕಿನಿಂದ ಖಂಡಿತ ಗೀತಾ ಕ್ಲಾಸ್ಗೆ ಹೋಗ್ತೀನಿ ಅಂತ ಮುಂದೂಡುತ್ತಲೇ ಇರ್ತಾರೆ. ನ್ಯೂ ಇಯರ್ ರೆಸಲ್ಯೂಷನ್ ಥರ. ಹೌದು ಹೌದು. ಜಗುಲಿಯ ಮೇಲಿನ ಈ ಉದಾಸೀನತೆಯನ್ನು ನೋಡಿದ್ರೆ ನಗೂ ಬರುತ್ತೆ, ಆದರೆ ವಾಸ್ತವವಾಗಿ ಇದು ಬಹಳ ಅಪಾಯಕಾರಿ. ನಮ್ಮ ಮನಸ್ಸು ಈ ಸೋಮಾರಿತನಕ್ಕೆ ಬಲಿಯಾದಾಗ ನಮ್ಮದೇ ಬುದ್ಧಿ ಆ ಸೋಮಾರಿತನವನ್ನ ಸಮರ್ಥಿಸಿಕೊಳ್ಳಲು ಪ್ರಾರಂಭಿಸುತ್ತೆ ಅನ್ನೋದು ಬಹಳ ಆಘಾತಕಾರಿ. ನಿಜ. ಬುದ್ಧಿಗೆ ತನ್ನ ಆಂತರಿಕ ದೌರ್ಬಲ್ಯವನ್ನ ಎದುರಿಸುವ ಶಕ್ತಿ ಇಲ್ಲದಾಗ ಅದು ತಾರ್ಕಿಕ ಕುಂಟು ನೆಪಗಳನ್ನ ನೀಡಲು ಆರಂಭಿಸುತ್ತೆ. ಅಂದ್ರೆ ಯಾವ ಥರ ನೆಪಗಳು? ಉದಾಹರಣೆಗೆ, ದೇವರು ಎಲ್ಲ ಕಡೆ ಇದ್ದಾನೆ, ನಾನೇಕೆ ಪ್ರತ್ಯೇಕವಾಗಿ ತರಗತಿಗೆ ಹೋಗಿ ಕಲಿಬೇಕು ಅಂತಾರೆ. ಓಹೋ. ಅಥವಾ ನಾನು ಯಾರಿಗೂ ದ್ರೋಹ ಮಾಡಿಲ್ಲ, ಅದೇ ದೊಡ್ಡ ಧರ್ಮ, ಶಾಸ್ತ್ರ ಕಲಿಯುವ ಅಗತ್ಯವೇನಿದೆ ಅಂತ ತಮ್ಮ ಸೋಮಾರಿತನವನ್ನ ಸಮರ್ಥಿಸಿಕೊಳ್ತಾರೆ. ಅಂದ್ರೆ ನಮ್ಮ ಬುದ್ಧಿಯೇ ನಮ್ಮ ಆಲಸ್ಯನ ಪರ ವಕಾಲತ್ತು ವಹಿಸುವ ಶತ್ರುವಾಗುವ ಸ್ಥಿತಿ ಇದು. ಇದು ಆಧ್ಯಾತ್ಮಿಕ ಪಥದಲ್ಲಿ ಅತಿ ದೊಡ್ಡ ಅಡ್ಡಿ. ಹೌದು. ನಮ್ಮ ಬುದ್ಧಿಯೇ ನಮಗೆ ವಕೀಲನಾಗಿ ನಮ್ಮ ದೌರ್ಬಲ್ಯವನ್ನ ಸಮರ್ಥಿಸುವುದು ನಿಜಕ್ಕೂ ದುರಂತ. ಆದರೆ ಒಂದು ವೇಳೆ ಯಾರಾದರೂ ಈ ಆಲಸ್ಯವನ್ನ ಮೀರಿ ನಿಂತು ಜಗುಲಿಯಿಂದ ಕೆಳಗಿಳಿದು ಜ್ಞಾನಾರ್ಜನೆಗೆ ಮುಂದಾಗ್ತಾರೆ ಅಂತ ಇಟ್ಕೊಳ್ಳಿ. ಓಕೆ. ಆಗ್ಲೂ ಅವರು ಒಂದು ದೊಡ್ಡ ಗೋಡೆಯನ್ನ ಎದುರಿಸಬೇಕಾಗತ್ತೆ. ಅದೇ ನಮ್ಮ ಆಧುನಿಕ ಸಮಾಜದ ಅಪನಂಬಿಕೆ, ಎಲ್ಲವನ್ನೂ ಅನುಮಾನಿಸುವ ಮನಸ್ಥಿತಿ. ಹಾಗಾದ್ರೆ ಇವೆಲ್ಲದರ ಅರ್ಥವೇನು? ಅರ್ಥ ಏನಪ್ಪಾ ಅಂದ್ರೆ, ನಾವು ಉಚಿತವಾಗಿ ಸಿಗುವ ಜ್ಞಾನವನ್ನ ನಂಬೋದಿಲ್ಲ. ಜಗತ್ತಿನ ಅತ್ಯುನ್ನತ ಜ್ಞಾನ ಉಚಿತವಾಗಿ ಸಿಕ್ಕರೆ ನಾವು ಅದನ್ನ ನಂಬುವುದಿಲ್ಲವೇಕೆ? ನಾವು ಪ್ರಾಚೀನ ಜ್ಞಾನವನ್ನ ಯಾಕೆ ಅನುಮಾನಿಸ್ತೀವಿ? ವೇದಾಂತದ ಜ್ಞಾನವು ಬಹುಪಾಲು ಆಶ್ರಮಗಳಲ್ಲಿ, ಮಠಗಳಲ್ಲಿ ಯಾವುದೇ ಶುಲ್ಕವಿಲ್ಲದೆ ಸಂಪೂರ್ಣ ಉಚಿತವಾಗಿ ಲಭ್ಯವಿದೆ. ಆದರೆ ಇಂದಿನ ಆಧುನಿಕ ಮನುಷ್ಯನ ಮನಸ್ಥಿತಿ ಹೇಗಿದೆ ಅಂದ್ರೆ, ಯಾವುದು ದುಬಾರಿ ಬೆಲೆ ತೆತ್ತು ಸಿಗುತ್ತದೆಯೋ ಅದು ಮಾತ್ರ ಮೌಲ್ಯಯುತ ಎಂಬ ಭ್ರಮೆಯಲ್ಲಿದ್ದಾನೆ. ಹೌದು, ಫ್ರೀಯಾಗಿ ಸಿಕ್ಕರೆ ಅದಕ್ಕೆ ಬೆಲೆ ಇಲ್ಲ. ಸಾವಿರಾರು ರೂಪಾಯಿ ಕೊಟ್ಟು ವೀಕೆಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸ್ಗಳಿಗೆ ಹೋಗಲು ಸಿದ್ಧನಿರ್ತಾನೆ.
ಆದರೆ ಉಚಿತವಾಗಿ ಸಿಗುವ ಈ ಪರಮಸತ್ಯವನ್ನ ಆತ ಅನುಮಾನಿಸ್ತಾನೆ. ಇಲ್ಲಿ ಜ್ಞಾನಾರ್ಜನೆಗೆ ಶ್ರದ್ಧೆ ಎನ್ನುವುದು ಬಹಳ ಮುಖ್ಯವಾಗುತ್ತೆ. ಶ್ರದ್ಧೆ ಅಂದ್ರೆ ನಾವು ಸಾಮಾನ್ಯವಾಗಿ ಕುರುಡು ನಂಬಿಕೆ ಅಥವಾ ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಅಂತ ಭಾವಿಸ್ತೀವಿ ಅಲ್ವಾ? ಆ ಅನುವಾದವೇ ತಪ್ಪು. ಶ್ರದ್ಧೆ ಅಂದ್ರೆ ಕುರುಡು ನಂಬಿಕೆ ಅಲ್ಲ. ಶ್ರದ್ಧೆ ಅಂದ್ರೆ ಅಂತಿಮ ಸತ್ಯವನ್ನ ಸ್ವತಃ ಅರಿತುಕೊಳ್ಳುವವರೆಗೆ ಅದರ ಬಗ್ಗೆ ಯಾವುದೇ ಪೂರ್ವಗ್ರಹ ಪೀಡಿತ ತೀರ್ಪು ನೀಡುವುದನ್ನ ತಾಳ್ಮೆಯಿಂದ ತಡೆಹಿಡಿಯೋದು. ಅಂದ್ರೆ ಸಸ್ಪೆನ್ಷನ್ ಆಫ್ ಜಡ್ಜ್ಮೆಂಟ್ ಅಂತಾರಲ್ಲ ಹಾಗೆ. ನಿಖರವಾಗಿ ಒಂದು ಸಿದ್ಧಾಂತವನ್ನ ಪರೀಕ್ಷಿಸಲು ತೆರೆದ ಮನಸ್ಸಿನಿಂದ ಗುರುವಿನ ಬಳಿ ಹೋಗುವ ಸಿದ್ಧತೆಯೇ ಶ್ರದ್ಧೆ. ಇದನ್ನ ವಿವರಿಸಲು ಮೂಲ ಬರಹಗಳಲ್ಲಿ ಒಂದು ತಮಾಷೆಯ ಆದರೆ ಅತ್ಯಂತ ಅರ್ಥಗರ್ಭಿತವಾದ ಉದಾಹರಣೆ ಇದೆ. ದಯವಿಟ್ಟು ಆ ಉದಾಹರಣೆಯನ್ನ ಹಂಚಿಕೊಳ್ಳಿ. ಮದುವೆಗೆ ಸಿದ್ಧನಾದ ಒಬ್ಬ ಯುವಕ ತನಗೆ ಯಾವುದೇ ವರದಕ್ಷಿಣೆ ಬೇಡ, ಹುಡುಗಿಯ ಕಡೆಯವರಿಂದ 1 ರೂಪಾಯೂ ಬೇಡ, ಸಂಪೂರ್ಣ ಉಚಿತವಾಗಿ ಮದುವೆ ಆಗ್ತೀನಿ ಅಂತ ಒಪ್ಪಿದರೆ ನಮ್ಮ ಸಮಾಜ ಏನ್ ಮಾಡುತ್ತೆ? ಖಂಡಿತ ಆ ಯುವಕನನ್ನೇ ಅನುಮಾನಿಸುತ್ತೆ. ಅದೇ, ಈ ಹುಡುಗ ಉಚಿತವಾಗಿ ಮದುವೆ ಆಗ್ತಿದ್ದಾನೆ ಅಂದ್ರೆ ಇವನಲ್ಲಿ ಏನೋ ದೊಡ್ಡ ದೋಷವಿರಬೇಕು ಅಂತ ತೀರ್ಮಾನಿಸ್ಬಿಡ್ತಾರೆ. ಅಯ್ಯೋ, ಹೌದಲ್ವಾ? ನಾವು ಅತ್ಯಮೂಲ್ಯವಾದದ್ದನ್ನ ಕೇವಲ ಅದರ ಉಚಿತ ಲಭ್ಯತೆಯ ಕಾರಣದಿಂದಲೇ ತಿರಸ್ಕರಿಸ್ತಿದ್ದೀವಿ. ನಮ್ಮ ಪ್ರಾಚೀನ ವೇದಾಂತದ ಗತಿಯು ಇಂದಿನ ಜಗತ್ತಿನಲ್ಲಿ ಇದೇ ಆಗಿದೆ. ಇದು ನಮ್ಮ ಸಮಾಜದ ಮನಸ್ಥಿತಿಯ ಅಣಕದಂತಿದೆ. ಆದರೆ ಇಷ್ಟೆಲ್ಲ ಕಠಿಣವಾದ ಅಡೆತಡೆಗಳಿವೆ. ಬೆಳಗುವ ಬೀದಿ ದೀಪದ ಕೆಳಗಿನ ಭೌತಿಕ ವ್ಯಾಮೋಹ, ಟೈಂಪಾಸ್ ಎಂಬ ತಪ್ಪು ಕಲ್ಪನೆ, ನಾನೇ ಸಾಧಿಸಿದೆನೆಂಬ ಅಹಂಕಾರ, ತಮೋಗುಣದ ಆಲಸ್ಯ ಮತ್ತು ಕೊನೆಯದಾಗಿ ಉಚಿತವಾಗಿ ಸಿಗುವುದರ ಮೇಲಿನ ಅಪನಂಬಿಕೆ. ಹೌದು. ಇವೆಲ್ಲವನ್ನೂ ಭೇದಿಸಿ ಶ್ರದ್ಧೆಯಿಂದ ಒಬ್ಬ ವ್ಯಕ್ತಿ ಗೀತಾಶಾಸ್ತ್ರವನ್ನ ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದರೆ, ಆ ಬೀಜ ಬೇರ್ಬಿಟ್ಟು ಹೆಮ್ಮರವಾದಾಗ ಅಂತಿಮವಾಗಿ ಅವನಿಗೆ ಸಿಗುವ ಫಲಿತಾಂಶ ಏನು? ಇದನ್ನು ನಾವು ವಿಶಾಲ ದೃಷ್ಟಿಕೋನಕ್ಕೆ ಜೋಡಿಸಿ ನೋಡಿದ್ರೆ ಏನಾಗುತ್ತೆ? ಗೀತೆಯ ಅಧ್ಯಯನವು ನಮ್ಮ ಅಹಂಕಾರವನ್ನ ಬೇರು ಸಹಿತ ಕಿತ್ತುಹಾಕಿ ಆಳವಾದ ವಿನಯವನ್ನ ಕಲಿಸುತ್ತೆ. ನಮ್ಮ ಬದುಕಿನ ನಿಜವಾದ ನೆಮ್ಮದಿಯು ನಮ್ಮ ಬಳಿ ಇರುವ ಭೌತಿಕ ವಸ್ತುಗಳ ಮೇಲಲ್ಲ, ಬದಲಾಗಿ ನಾವು ಆಂತರಿಕವಾಗಿ ಏನಾಗಿದ್ದೀವಿ ಎಂಬುದರ ಮೇಲಿದೆ ಎಂಬ ಪರಮಸತ್ಯವನ್ನ ಅದು ಅರಿವಾಗಿಸುತ್ತೆ. ವಾವ್! ನಾವು ಏನಾಗಿದ್ದೀವಿ ಅನ್ನೋದು ಮುಖ್ಯ. ಹೌದು. ಭಗವದ್ಗೀತೆಯು ನಮ್ಮನ್ನ ಸಂಪೂರ್ಣ ಶೋಕ ನಿವಾರಣೆ ಮತ್ತು ಮೋಕ್ಷದ ದಾರಿಯತ್ತ ಕೊಂಡೊಯ್ಯುತ್ತೆ. ಜಗತ್ತನ್ನ ನೋಡುವ ನಮ್ಮ ದೃಷ್ಟಿಕೋನ, ನಾವು ಯಾರು ಎಂಬುದರ ಅರಿವು ಸಂಪೂರ್ಣವಾಗಿ ಬದಲಾಗುತ್ತೆ. ಅಂದ್ರೆ ಗೀತೆಯು ಜೀವನದ ಕಷ್ಟಗಳನ್ನ, ಭಾವನಾತ್ಮಕ ಏರಿಳಿತಗಳನ್ನ ಎದುರಿಸಲು ಬೇಕಾದ ಆಂತರಿಕ ಟಾನಿಕ್ ಅಥವಾ ನಮ್ಮ ಮನಸ್ಸಿಗೆ ನೀಡುವ ಇಮ್ಯುನಿಟಿ ಬೂಸ್ಟರ್ ಇದ್ದಂತೆ. ಹೌದು. ಹೊರಗಿನ ಬಿರುಗಾಳಿಗಳನ್ನ ನಿಲ್ಲಿಸಲು ನಮ್ಮಿಂದ ಎಂದಿಗೂ ಸಾಧ್ಯವಿಲ್ಲ. ಆದರೆ ಆ ಬಿರುಗಾಳಿಯಲ್ಲಿ ಗಟ್ಟಿಯಾಗಿ ಅಚಲವಾಗಿ ನಿಲ್ಲುವ ಆಂತರಿಕ ಶಕ್ತಿಯನ್ನ, ಬಲವಾದ ಬೇರನ್ನ ಶಾಸ್ತ್ರಗಳು ನಮಗೆ ನೀಡುತ್ತವೆ. ಇದೇ ಶಾಸ್ತ್ರಾಧ್ಯಯನದ ಅಂತಿಮ ಲಾಭ. ಹೌದು. ಈ ಎಲ್ಲ ಆಂತರಿಕ ಅಡೆತಡೆಗಳನ್ನ ಪ್ರಾಮಾಣಿಕವಾಗಿ ಗುರುತಿಸಿ ಅವುಗಳನ್ನ ಮೀರಿ ನಿಲ್ಲುವ ಪ್ರಯತ್ನ ಮಾಡುವುದೇ ನಿಜವಾದ ಜೀವನ್ಮುಕ್ತ ಜ್ಞಾನದತ್ತಿಡುವ ಮೊದಲ ಹೆಜ್ಜೆ. ಶಾಸ್ತ್ರಗಳು ನಮಗೆ ಆ ಆಂತರಿಕ ದಿಕ್ಸೂಚಿಯನ್ನ ನೀಡುತ್ತವೆ. ಈ ಆಳವಾದ ಅಧ್ಯಯನವನ್ನ ಮುಕ್ತಾಯಗೊಳಿಸುವ ಮುನ್ನ ಈ ವಿಚಾರವನ್ನ ಆಲಿಸುತ್ತಿರುವ ಪ್ರತಿಯೊಬ್ಬರಿಗೂ ಒಂದು ಅಂತಿಮ ಪ್ರಚೋದನಾಕಾರಿ ಚಿಂತನೆಯನ್ನ ಬಿಟ್ಟುಹೋಗಲು ಬಯಸ್ತೀನಿ. ಖಂಡಿತ, ಹೇಳಿ. ಸ್ವಲ್ಪ ಆಳವಾಗಿ ಯೋಚಿಸಿ. ಪ್ರಾಚೀನ ಶಾಸ್ತ್ರಗಳನ್ನ ಅವೈಜ್ಞಾನಿಕ ಅಥವಾ ಇಂದಿನ ಜಗತ್ತಿಗೆ ಅಪ್ರಸ್ತುತ ಅಂತ ತಳ್ಳಿಹಾಕಲು ನಾವು ನಮ್ಮದೇ ಆದ ತಾರ್ಕಿಕ ಬುದ್ಧಿಮತ್ತೆಯನ್ನ ಬಳಸ್ತೀವಿ ಅಲ್ವಾ? ಹೌದು, ನಮ್ಮ ಇಂಟೆಲೆಕ್ಟ್ ಅನ್ನ ಬಳಸ್ತೀವಿ. ವಾಸ್ತವವಾಗಿ ಆ ಶಾಸ್ತ್ರಗಳ ಅಧ್ಯಯನದಿಂದಲೇ ನಮ್ಮ ಆ ಬುದ್ಧಿಮತ್ತೆಯು ಅತಿ ಹೆಚ್ಚು ಹರಿತವಾಗಬೇಕಿತ್ತು ಅನ್ನೋದು ಬಹುದೊಡ್ಡ ವಿಪರ್ಯಾಸವಲ್ಲವೇ? ನಮ್ಮ ಅಜ್ಞಾನವನ್ನೇ ನಾವು ಅತಿಯಾದ ಬುದ್ಧಿವಂತಿಕೆ ಅಂತ ಭ್ರಮಿಸುತ್ತಿದ್ದೇವೆಯಾ? ಖಂಡಿತವಾಗಿಯೂ ಇದು ಪ್ರತಿಯೊಬ್ಬರೂ ತಮ್ಮನ್ನ ತಾವು ಕನ್ನಡಿಯ ಮುಂದೆ ನಿಂತು ಕೇಳಿಕೊಳ್ಳಬೇಕಾದ ಅತಿ ಮುಖ್ಯವಾದ ಪ್ರಶ್ನೆ. ಇದು ನಮ್ಮೆಲ್ಲರ ಅಹಂಕಾರವನ್ನ ಕೆದಕುವಂತಿದೆ. ಆರಂಭದಲ್ಲಿ ನಾವು ಮಾತನಾಡಿದ ಆ ಎಕ್ಸ್ರೇ ಯಂತ್ರದ ಉದಾಹರಣೆಗೆ ಮರಳುವುದಾದರೆ, ನಮ್ಮ ಆಂತರಿಕ ನೆಮ್ಮದಿಯ ರೋಗ ನಿರ್ಣಯಕ್ಕೆ ಹೊರಗಿನ ಭೌತಿಕ ಜಗತ್ತಿನ ಎಕ್ಸ್ರೇ ಯಂತ್ರಗಳು ಎಂದಿಗೂ ಕೆಲಸ ಮಾಡುವುದಿಲ್ಲ. ನಿಜ. ಆ ಮಸುಕಾದ, ಗೊಂದಲಮಯವಾದ ಆಂತರಿಕ ಜಗತ್ತಿನಲ್ಲಿ ನಮಗೆ ಸ್ಪಷ್ಟತೆ ಸಿಗಬೇಕಾದರೆ ನಮಗೆ ಬೇಕಾಗಿರುವುದು ಶಾಸ್ತ್ರಗಳೆಂಬ ಆ 6ನೇ ಇಂದ್ರಿಯದ ಶುದ್ಧ ಬೆಳಕು ಮಾತ್ರ. ಕರೆಕ್ಟ್. ಈ ಅದ್ಭುತ ವೈಚಾರಿಕ ಪಯಣದಲ್ಲಿ ನಮ್ಮೊಂದಿಗೆ ಕೈಜೋಡಿಸಿದ್ದಕ್ಕಾಗಿ ಧನ್ಯವಾದಗಳು. ಜ್ಞಾನದ ಈ ಹುಡುಕಾಟ ಹೀಗೆಯೇ ನಿರಂತರವಾಗಿ ಮುಂದುವರಿಯಲಿ.